आप देख रहे हैं बीजापुर समय। मैं आपके साथ खलील कलादगी। एमएलए बसनगौड़ा पाटिल यत्नाड़ को बीजेपी पार्टी से 6 साल के लिए निष्कासित किए जाने पर बीजापुर शहर में उमेश वंदाल और कई भाजपा कार्यकर्ताओं ने मनाया जश्न। बीजापुर नगर निर्वाचन क्षेत्र के बीजेपी विधायक बसनगौड़ा पाटिल यत्नाड़ पर भारतीय जनता पार्टी के सेंट्रल डिसिप्लिनरी कमेटी ने बड़ी कार्रवाई करते हुए बीजापुर नगर विधायक बसनगौड़ा पाटिल यत्नाड़ को पार्टी से 6 साल के लिए निष्कासित किया है, जिस पर खुशी का इजहार करते हुए आज बीजापुर शहर में बीजेपी के पूर्व पार्षद उमेश वंदाल और कई कार्यकर्ताओं ने मंदिर में पूजा कर पटाखे फोड़कर एक दूसरे को मिठाई खिलाकर मनाया जश्न। इस मौके पर बात करते हुए पूर्व पार्षद उमेश वंदाल ने बसनगौड़ा पाटिल यत्नाड़ को बीजेपी पार्टी से निष्कासित किए जाने को लेकर खुशी का इजहार करते हुए अपने विचार व्यक्त किए। अमित शाह भारत माता की जय, भारतीय जनता पक्ष के जय, भारतीय जनता पक्ष के जय, माननीय नरेंद्र मोदी ಅವರಿಗೆ ಜಯ, ರಾಜ್ಯಾಧ್ಯಕ್ಷ ವಿಜೇಂದ್ರಣ್ಣ ಅವರಿಗೆ ಜಯ, ವಿಜೇಂದ್ರಣ್ಣ ಅವರಿಗೆ ಜಯ, ಯಡಿಯೂರಪ್ಪನವರಿಗೆ ಜಯ, ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರಿಗೆ ಜಯ, ಜಯ ಶ್ರೀರಾಮ್, ಜಯ ಶ್ರೀರಾಮ್, ಜಯ ಶ್ರೀರಾಮ್। बोलो शक्ति माता की जय, बोल महाकाली माता की जय, भारतीय जनता पक्ष के जय, जय श्री राम, जय जय श्री राम, जय श्री राम, जय जय श्री राम। नरेंद्र मोदी के जय, भारतीय जनता पक्ष के नरेंद्र मोदी के यडियूरप्पनवರಿಗೆ ಭಾಳ ದಿವಸದಿಂದ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರಲ್ಲಿ ಒಂದು ಗೊಂದಲದ ವಾತಾವರಣ ಏನಪ್ಪ, ಇಲ್ಲಿ ನಮ್ಮ ಪಕ್ಷ ಒಳಗೆ ವಿರೋಧ ಆಗಿ ಭಾರತೀಯ ಜನತಾ ಪಕ್ಷಪ್ಪ ಅಂತಂದ್ರೆ ಜನರಿಗೆ ನೋಡಕ್ಕೆ ಬೇಸರ ಆಗಿಬಿಟ್ಟಂಗಾಗಿತ್ತು, ನಮಗೂ ಮುಜುಗರ। ಯಾಕಂದ್ರೆ ಪ್ರಾಮಾಣಿಕ ಬಿ ಜೆ ಪಿ ಕಾರ್ಯಕರ್ತರಿಗೆ ಭಯಂಕರ ನೋವಾಗಿತ್ತಿದ್ದು। ಯಾಕಂದ್ರೆ ಎಷ್ಟೊಂದು ಜನ ತಮ್ಮ ಜೀವವನ್ನೇ ಕಳ್ಕೊಂಡು ಪಕ್ಷ ಕಟ್ಟ್ಯಾರ, ಎಷ್ಟೊಂದು ಜನ ತಮ್ಮ ಕೇಸ್ ಹಾಕ್ಕೊಂಡು ಏನೇನೋ ಮಾಡ್ಯಾರ। ಆ ಪಕ್ಷಕ್ಕೆ ಇಲ್ಲಿ ನಮ್ಮ ಪಕ್ಷ ಒಳಗೆ ವಿರೋಧ ಇದಪ್ಪ ಅನ್ನಂಗೆ ಇದು ಭಾಳ ಮೊದಲೇ ತೊಗೋಬೇಕಾಗಿತ್ತು ಈ ಒಂದು ಸ್ಟೆಪ್। ಅದರ ಭಾಳ ತಡವಾಗಿ ತೊಗೊಂಡ್ರು ಕೂಡ ಒಂದು ಒಳ್ಳೆಯ ಸಂದೇಶ ರವಾನಿಸ್ಯಾರ। ಯಾಕಂದ್ರೆ ಇದು ನಮ್ಮ ಭಾರತೀಯ ಜನತಾ ಪಕ್ಷ ಶಿಸ್ತಿನ ಪಕ್ಷ, ಇದಕ್ಕೆ ಯಾವುದೇ ಯಾರೇ ಹಿಂಗೆ ಅವಹೇಳನಕಾರಿ ಮಾಡಿದರು ಏನಾರ ಅಪಮಾನ ಮಾಡಿದ್ರು ಕೂಡ ಅದನ್ನು ಕ್ರಮ ಕೈಗೊಳ್ತದ ತಂದು ಇವತ್ತು ಒಂದು ಗೊತ್ತಾಯಿತು, ಇವತ್ತೊಂದು ಸಂದೇಶ ಕೊಟ್ಟರು ಎಲ್ಲ ರಾಜ್ಯದ ಮತ್ತು ರಾಷ್ಟ್ರೀಯ ಎಲ್ಲ ನಾಯಕರಿಗೆ। ಇವತ್ತು ನರೇಂದ್ರ ಮೋದಿಜಿ ಇರ್ಬೋದು, ಅಮಿತ್ ಶಾ ಇರ್ಬೋದು, ಜೆ ಪಿ ನಡ್ಡಾ ಇರ್ಬೋದು, ಇವತ್ತು ನಮ್ಮ ರಾಜ್ಯದ ಬಿ ವೈ ವಿಜೇಂದ್ರಣ್ಣ ಇರ್ಬೋದು, ಯಡಿಯೂರಪ್ಪನವ್ರು ಇರ್ಬೋದು, ಅನೇಕ ಎಲ್ಲ ಪಕ್ಷದ ಹಿರಿಯರು ಕೂಡಿ ಒಂದು ಒಳ್ಳೆಯ ವಿಚಾರ ಮಾಡ್ಯಾರ। ಯಾಕಂದ್ರೆ ಇಲ್ಲಿ ಏನಾಗಿಬಿಟ್ಟಿತ್ತು ಬಿಜಾಪುರನಾಗ ಅಂದ್ರೆ ಎಲ್ಲ ಹೊಂದಾಣಿಕೆ ರಾಜಕಾರಣ, ಈ ಯಾರೇ ಹೇಳಕ್ಕೆ ಹೋದ್ರಪ್ಪ ಅಂತಂದ್ರೆ ಉಲ್ಟಾ ಅವ್ರ ಮೇಲೆ ಬ್ಲೇಮ್ ಮಾಡುವಂಥ ಒಂದು ಪರಿಸ್ಥಿತಿ। ಇವರು ಯಾವ ಪಕ್ಷಕ್ಕೆ ಹೋಗಿ ಬಂದರು ಏನು ಸುದ್ದಿ, ಮತ್ತು ಹೊಳ್ಳೆ ಭಾರತೀಯ ಜನತಾ ಪಕ್ಷಕ್ಕೆ ಬಂದು ಮತ್ತು ಹೊಳ್ಳೆ ಇಲ್ಲೇ ಒಂದು ಗೊಂದಲ ಸೃಷ್ಟಿ ಮಾಡುವಂಥದ್ದು। ಇವತ್ತು ನೋಡ್ರಿ, ಇವತ್ತು ಸಿದ್ದರಾಮಯ್ಯವ್ರ ವಿರುದ್ಧ ಒಂದು ಮೂಢ ಹಗರಣ ಬಂದಿತ್ತು, ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋದು ಬಿಟ್ಟು ಅದನ್ನು ಉಲ್ಟಾ ಅದನ್ನು ವಕಫತ್ ಅನ್ನೋ ಒಂದು ಏನೋ ಒಂದು ಏನು ಕಾಂಗ್ರೆಸ್ದವ್ರು ಏನು ಬಿಸ್ಕಿಟ್ ಹಾಕಿದ್ರು ಅದರ ಪ್ರಕಾರ ಇಲ್ಲಿ ಚಾಲು ಆಗಿಬಿಡ್ತು। ಯಾಕಂದ್ರೆ ಇಲ್ಲಿಕ್ಕಿಂತ ಹೆಚ್ಚಿಗೆ ಆಸ್ತಿ ವಕಫದು ಬೀದರ್ ಒಳಗದವು, ಇಲ್ಲೇ ಬಂದು ಜಮೀರ್ ಅಹಮದ್ ಖಾನ್ ಇದೊಂದು ಸುಪಾರಿ ಕೊಟ್ಟರು, ಭಾರತೀಯ ಜನತಾ ಪಕ್ಷ ಮುಗಿಸಿಬಿಡಬೇಕು ಅನ್ನುವಂಥದ್ದು ಒಂದು ಕಾಂಗ್ರೆಸ್ ನಾಯಕರೇನು ಷಡ್ಯಂತ್ರ ಇತ್ತು, ಅದನ್ನು ಇವತ್ತು ಈ ಪೂರ್ಣ ದಂಡಿಗೆ ಹಚ್ಚಿದ್ರು। ಇವತ್ತು ಪ್ರಾಮಾಣಿಕ ಕಾರ್ಯಕರ್ತರಿಗೆ ಒಂದು ಜಯ ಸಿಕ್ಕಂಗಾಗಿದೆ। ಅದಕ್ಕೆ ಬರುವಂಥ ದಿವಸಗಳಲ್ಲಿ ಇವತ್ತು ನೋಡಿರಿ, ಅವನಿಗೆ ಈ ನಗರ ಶಾಸಕನಿಗೆ ಹೆಲಿಕಾಪ್ಟರ್ ಕೊಟ್ಟರು, ಕ್ಷೇತ್ರ ಒಳಗೆ 60 ಕಡೆ ನೀವು ಸ್ಟಾರ್ ಪ್ರಚಾರ ಮಾಡಿದರು, ಆ ಒಬ್ಬನೇ 60 ಮಂದಿ ಒಳಗೆ ಒಬ್ಬರೇ ಬಂದರು ಇವರು।
ಮತ್ತು ಯಾರಿಗೂ ತರುವಂಥ ಶಕ್ತಿ ಇಲ್ಲ. ಆದರೆ ಸಾಕಷ್ಟು ಭಾರತೀಯ ಜನತಾ ಪಕ್ಷದ ಇದೇ ಜಿಲ್ಲೆ ಒಳಗೆ ಎಷ್ಟೊಂದು ಶಾಸಕರಿಗೆ ಬೀಳಿಸುವಂಥ ಕೆಲಸ ಇವ್ರು ಮಾಡ್ಯಾರ. ಯಾಕಂದ್ರೆ ಇವ್ರಿಗೆ ತರುವ ಶಕ್ತಿ ಅಂತೂ ಇಲ್ಲ, ಬೀಳಿಸೋ ಶಕ್ತಿ ಮಾತ್ರ ಕೊಟ್ಟಾನ ದೇವ್ರೆ. ಏನಾರ ಮಾಡಿ ಒಟ್ಟು ಏನಾರ ಬೀಳಿಸ್ಬೇಕು, ಅವ್ರಿಗೆ ಮಾಡಬೇಕು. ಸ್ವಾಗತ ಮಾಡ್ತೀರಿ? ಉಚ್ಚಾಟನೆಗೆ ನಾವು ಸಂಪೂರ್ಣವಾಗಿ ಸ್ವಾಗತ ಮಾಡ್ತೀವಿ. ಭಾರತೀಯ ಜನತಾ ಪಕ್ಷದ ಏನು ಇದಕ್ಕೆ ಬಲಿದಾನ ನೀಡಿದಂಥ ಆತ್ಮಗಳಿಗೂ ಶಾಂತಿ ಸಿಕ್ತಿ. ಇವತ್ತೇನು ಶಾಂತಿ ಸಿಕ್ಕಂಗಾಗ್ಯದ ಒಟ್ಟಾರೆ. ಉಮೇಶ್ ವಂದಾಲ್. जुड़े रहिएगा आपके अपने चैनल बीजापुर समय के साथ।